ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ವೀಕೆಂಡ್ ಬೇರೆ ಇವತ್ತು ಕಿಚ್ಚನ ಪಂಚಾಯತ್ ಇರುತ್ತೆ. ಆ ಪಂಚಾಯತ್ ಬಗ್ಗೆ ಆಲ್ರೆಡಿ 8 ಗಂಟೆಗೆ ಪ್ರೋಮೋ ಬಂದ್ಬಿಟ್ಟಿದೆ. ಕಾರಣ ಏನ್ ಹೇಳಿ, ನಿನ್ನೆ ಶೂಟಿಂಗ್ ಮುಗ್ದಿದೆ. ಮತ್ತೆ ಆ ಪ್ರೋಮೋದಲ್ಲಿ ಏನಿದೆ, ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರ. ಇನ್ನು ಪ್ರೋಮೋದ ನೋಡಿದಾಗ ನಮ್ಗೆ ಆ ಸೀಕ್ರೆಟ್ ರೂಮ್ ಅಲ್ಲೇ ಕಿಚ್ಚ ಸರ್ ಒಬ್ಬರು ಮಾತಾಡಿಸ್ತಾ ಇದ್ದಾರೆ. ಒಂದಂತೂ ಸತ್ಯ, ಕಿಚ್ಚ ಸರ್ ರಕ್ಷಿತ್ ಅವರ ಮಾತಿಗೆ ಸಖತ್ತಾಗಿ ನಗ್ತಾ ಇದಾರೆ. ಸಖತ್ತಾಗಿ ನಕ್ಕು ಸುಸ್ತಾಗಿದೆ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ಕಾಮಿಡಿ ನಡೀತಾ ಇದೆ ಅಲ್ಲಿ. ಐ ಥಿಂಕ್ ರಕ್ಷಿತ್ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟೇ ಬಿಟ್ರ. ಅಂದ್ರೆ ಯಾವ್ದೇ ಒಂದು ಕ್ಲಾಸ್ ಇರಲ್ವಾ, ಯಾವ್ದೇ ಬೈಕ್ ಇರಲ್ವಾ, ಬೈಗಳೇನ್ ಇರಲ್ವಾ ಅಂತೆಲ್ಲ ಅನಿಸ್ತಾ ಇದೆ 100%. ಮತ್ತೆ ಎಪಿಸೋಡ್ ಅಲ್ಲಿ ಏನ್ ಆಗ್ಬೋದು, ಇವತ್ತು ಪ್ರೋಮೋದಲ್ಲಿ ಏನಿದೆ ಅದೇ ರೀತಿಯಾಗಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತೆಲ್ಲ ಬರ್ತಾ ಇದೆ. ಅವುಗಳ ಬಗ್ಗೆ ಮಾತಾಡೋಣ. ಅದೇ ರೀತಿಯಾಗಿ ಪ್ರೋಮೋದಲ್ಲಿ ವಿಶೇಷತೆ ಏನಿದೆ, ಇವತ್ತು ಎಪಿಸೋಡ್ ಅಲ್ಲಿ ಏನೆಲ್ಲ ಆಗ್ಬೋದು, ಮೇನ್ ಆಗಿ ಕ್ಲಾಸ್ ಇರುತ್ತಾ ಇವತ್ತು ಯಾರಿಗಾದ್ರೂ, ಮತ್ತೆ ಕಿಚ್ಚನ ಚಪ್ಪಾಳೆ ಯಾರಿಗೆ, ಇವೆಲ್ಲರೂ ಸಣ್ಣದಾಗಿ ಆ ಮಾಹಿತಿಯೊಂದಿಗೆ ಪಿಟಿಷನ್ ಒಂದಿಗೆ ಎಲ್ಲ ಮಾತಾಡೋಣ. ಪ್ರೋಮೋ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಪ್ರೋಮೋ ಬಗ್ಗೆ ಮಾತಾಡೋಣ. ಕಿಚ್ಚ ಸರ್ ಬಂದ್ಮೇಲೆ ಅವ್ರಿಬ್ಬರನ್ನ ಕ್ವಶನ್ ಮಾಡ್ತಾರೆ, ರಕ್ಷಿತ್ ಅವರು ಧ್ರುವಂತವನ್ನ, ಸೀಕ್ರೆಟ್ ರೂಮ್ ಹೇಗಿತ್ತು ಅಂತ. ಆ ಟೈಮಲ್ಲಿ ನಮ್ಮ ರಕ್ಷಿತ್ ಅವರು ಸಖತ್ತಾಗಿ ಫನ್ ಆಗಿ ಮೂವ್ಮೆಂಟ್ ಆಗಿ ಉತ್ತರ ಕೊಡ್ತಾರೆ ಅಂತ ಹೇಳ್ಬೋದು. ಸರ್ ನೀವು ಬಂದಾಗ ಸೈಲೆಂಟ್ ಆಗಿರ್ತಾರೆ, ನೀವು ಹೋದ್ಮೇಲೆ ಹಿಂಗಾಗ್ತಾರೆ ಸರ್, ಇವ್ರ ಮುಖ ನೋಡಕ್ಕೆ ನನಗೆ ಭಯ ಆಗುತ್ತೆ ಸರ್ ಅಂತೆಲ್ಲ ಹೇಳ್ತಾರೆ. ಆ ಮಾತಿಗೆ ಕಿಚ್ಚ ಸರ್ ಸಖತ್ತಾಗಿ ನಗ್ತಾ ಇರ್ತಾರೆ. ಇನ್ನು ಅದಾದ್ಮೇಲೆ ಕಿಚ್ಚ ಸರ್ ಅಂತ ಹೇಳ್ತಾರೆ, ನೀವು ಧ್ರುವಂತವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಮನೆ ಒಳಗೆ ಹೋಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಹೋಗಕ್ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ರಕ್ಷಿತ್ ಅವ್ರು ಒಳ್ಳೆ ಹೇಳ್ತಾರೆ, ನಮ್ಗೆ ಇವ್ರಿಗೆ ಆಗಲ್ಲ ಸರ್, ಇವ್ರು ಕಂಡ್ರೆ ಆಗಲ್ಲ, ನಂಗೆ ಇವ್ರು ನೋಡಿದ್ರೆ ಭಯ ಆಗುತ್ತೆ ಅಂತೆಲ್ಲ ಧ್ರುವಂತ ಹತ್ರ ಮಾತಾಡಿ ನಾವು ಇಲ್ಲಿ ಇರಕ್ಕಾಗಲ್ಲ, ಹೋಗೋಣ ಅಂತ ಹೇಳ್ತಾರೆ. ನನ್ನ ನೆಮ್ಮದಿ ಹಾಳು ಮಾಡ್ಬಿಡ್ತೀನಿ, ನೀನು ಮಲ್ಗಕ್ಕೆ ಬಿಡಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ನನ್ನ ನೆಮ್ಮದಿ ನೀನ್ ಹೆಂಗ್ ಹಾಳು ಮಾಡ್ತೀನಿ ಅಂದ್ರ ನೀನ್ ನಿದ್ದೆ ಮಾಡಕ್ಕೆ ಬಿಡಲ್ಲ, ನಾನೆಲ್ಲ ಡಿಸ್ಟರ್ಬ್ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. ಆ ಮಾತಿಗೆ ಕಿಚ್ಚ ಸರ್ ಅಂತ ಸುಸ್ತು ಅಂತ ಆ ರೀತಿಯಲ್ಲಿ ನಗ್ತಾ ಇರ್ತಾರೆ. ಆವಾಗ ಹೇಳ್ತಾರೆ ಕಿಚ್ಚ ಸರ್ಗೆ, ಸರ್ ಇಲ್ಲಿ ಇರಕ್ ಆಗಲ್ಲ ಸರ್, ನಾನು ಹೋಗ್ಲೇಬೇಕು ಸರ್ ಅಂತೆಲ್ಲ ಹೇಳಿದಾಗ, ಇಲ್ಲೂ ನೋವಾಗುತ್ತೆ ಸರ್ ಅಂತ ಹೇಳಿದಾಗ, ಆ ಕಿಚ್ಚ ಸರ್ ನಿಮ್ಗೆ ಇಲ್ಲಿ ಮಾತ್ರ ನೋವಾಗುತ್ತೆ, ನಮ್ಗೆ ಎಲ್ಲೆಲ್ಲೋ ಎಲ್ಲ ಕಡೆ ನೋವಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಕಿಚ್ಚ ಸರ್ ಏನೋ ಒಂದಿದೆಯಾ ಹಿಂಟ್ ಕೊಡ್ತಾರ ಅಂತ. ಅದೇ ರೀತಿಯಾಗಿ ನೀವಿಬ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರೆ ನಮ್ಗೆಲ್ಲ ಫುಲ್ ಎಂಜಾಯ್ ಮಾಡ್ತೀನಿ, ಪರ್ಸನಲಿ ನನಗಿಷ್ಟ ಅಂತೆಲ್ಲ ಕಿಚ್ಚ ಸರ್ ಹೇಳ್ತಾರೆ. ಅಂದ್ರೆ ಲೆಕ್ಕ ಹಾಕಿ ಇವರ ಕಾಮಿಡಿ, ಇವರ ಮಾತು, ಇವರ ಆಟಿಟ್ಯೂಡ್ ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿರ್ಬೋದಂತ. ಸುಮಾರಾಗಿ ನೆಗೆಟಿವ್ ಕಾಮೆಂಟ್ಸ್ ನೆಗೆಟಿವ್ ಅಂತ ಬಂತಿತ್ತು. ಬಟ್ ಇದು ನೋಡಿದಾಗ ಕಿಚ್ಚ ಸರ್ ಹೇಳಿದಾಗ ಏನನ್ಸುತ್ತೆ ಅಂದ್ರೆ, ಇವ್ರಿಗೆ ಎಂಜಾಯ್ ಮಾಡಿದ್ದಾರೆ, ಸೀಕ್ರೆಟ್ ರೂಮ್ಗೆ ಇವರು ಫುಲ್ ಖುಷಿಯಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ಒಂದ್ ಹೇಳ್ತೀವಲ್ಲ, ರವಿ ಕಣದನ ಕವಿ ಕಂಡ ರವಿ ಕಂಡ ಅಂತೆಲ್ಲ ಹೇಳ್ತೀವಲ್ಲ, ಅದನ್ನೇ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ಹೌದು, ಕೆಲವು ವಿಷಯಗಳಲ್ಲಿ ಮಿಸ್ಟೇಕ್ ಮಾಡಿದಾರೆ, ಇಲ್ಲ ಅಂತಿಲ್ಲ ರಕ್ಷಿತಾ, ಬಟ್ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತೀವಿ ನೋಡಿ. ಆ ರೀತಿಯಾಗಿ ಪ್ರೋಮೋ ನೋಡಿದಾಗ ಏನಿಸುತ್ತೆ ಅಂದ್ರೆ, ಕಿಚ್ಚ ಸರ್ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಇವರ ಒಂದು ವಿಷಯನ, ಇರೋ ಒಂದು ಕಾಮಿಡಿನ. ಬಟ್ ಕ್ಲಾಸ್ ಇರಲ್ವಾ, ಇರುತ್ತೆ, ಲೈಟ್ ಆಗಂತೂ ಇದ್ದೇ ಇರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಎಪಿಸೋಡ್ ನೋಡಿ, ಖಂಡಿತವಾಗ್ಲೂ ಇರುತ್ತೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇವತ್ತು ಕ್ಲಾಸ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಅವ್ರು ಅಷ್ಟಕ್ಕೂ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಯಾರಿಗೂ ಕ್ಲಾಸ್ ಇರಲ್ಲ. ಹೆಚ್ಚಾಗಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಶ್ವಿನ್ ಅವರಿಗೆ, ಅದೇ ರೀತಿಯಾಗಿ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಹಾರ್ಡ್ ಆಗಿ ಅಂತಿಲ್ಲ, ಅದೇ ರೀತಿಯಾಗಿ ರಾಶಿಕ್ ಅವರಿಗೆ ಉಸ್ತುವಾರಿ ಕ್ಯಾಪ್ಟನ್ ನಿರ್ಧಾರಗಳ ಮೇಲೆ ಒಂದು ಸ್ವಲ್ಪ ಡಿಸ್ಕಷನ್ ಇರುತ್ತೆ. ಅಷ್ಟು ಬಿಟ್ರೆ ಚೈತ್ರ ಅವ್ರ ಮಾತ್ರ ಡ್ರಾಮಾ ಮೇಲೆ ಇರುತ್ತೆ. ಇನ್ನು ಆಲ್ಮೋಸ್ಟ್ ಹೆಚ್ಚಾಗಿ ಯಾರ ಮೇಲೂ ಕ್ಲಾಸ್ ಇರಲ್ಲ. ಕಾವ್ಯಾಗಂತಿದೆ, ಬಟ್ ಆ ಕ್ಯಾಪ್ಟನ್ ರೂಮ್ ವಿಷಯ ಆಗಲ್ಲ. ಅದಾದ್ಮೇಲೆ ಅವ್ರ ಮಾತುಗಳು ನಾಡಿದಾಗ, ಕಾನ್ವರ್ಸೇಷನ್ ಆಗಿದಾಗ ನೀವು ಟೆಂಪರ್ ಸ್ಲಿಪ್ ಆದ್ರಲ್ಲ, ಟೆಂಪರ್ಮೆಂಟ್ ಇಂದ ಹೊರಗಡೆ ಬಂದಿತ್ತಲ್ಲ ಅಂತ ವಿಷಯ ಬರ್ಬೋದು. ಅಷ್ಟು ಬಿಟ್ರೆ ಬೇರೆ ವಿಷಯಗಳೇ ಅಷ್ಟೇನು ಚರ್ಚೆ ಆಗಲ್ಲ. ಎಪಿಸೋಡು ಅಷ್ಟು ಹಾಟ್ ಆಗಿ ಅವೈಟೆಡ್ ಇರುತ್ತಾ, ಇಲ್ಲ ಕಾಮನ್ ಆಗಿರುತ್ತೆ. ಬಟ್ ನೋಡ್ಬೇಕು ಎಪಿಸೋಡ್ ಅಲ್ಲಿ ಇದಾಗುತ್ತೆ 100%. ಇನ್ನು ಕಿಚ್ಚನ್ ಚಪ್ಪಲ್ ತಗೊಂಡ ಈ ವಾರ ಕೂಡ ಯಾರಿಗೂ ಸಿಕ್ಕಿಲ್ಲ ಅಂತಲ್ಲ ಹೇಳ್ತಾ ಇದ್ರೆ, ಬಟ್ ಐ ಥಿಂಕ್ ಕಾವ್ಯ ಕೊಡ್ಬಹುದು ಈ ವಾರ ಕಿಚ್ಚನ್ ಚಪ್ಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ನೋಡೋಣ ಏನೆಲ್ಲ ಆಗುತ್ತಂತ. ಅದೇ ರೀತಿಯಾಗಿ ಮುಖ್ಯವಾಗಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರ, ತುಂಬಾ ಜನ ಹೇಳ್ತಾ ಇದ್ರ ಯಾರು ಹೋದ್ರು, ಹೇಗೆ ಏನಾಯ್ತು ಅಂತ. ಐ ಥಿಂಕ್ ಸಾಟರ್ಡೆ ಎಪಿಸೋಡ್ ಅಲ್ಲಿ ನಾಮಿನೇಟ್ ಆಗಿರೋರ್ನ ಸೇವ್ ಮಾಡ್ತಾರೆ. ಆದ್ರೆ ಮುಖ್ಯವಾಗಿ ವೀಕೆಂಡ್ ಅಂತ ಬಂದಾಗ ಎಲಿಮಿನೇಷನ್ ಇರುತ್ತಲ್ಲ, ಅದೇ ರೀತಿಯಾಗಿ ರಜತ್ ಅವರು ಮತ್ತೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅದು ಸತ್ಯ ಕೂಡ ಹೌದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ ಗೆಸ್ಟ್ಗಳು ಬಂದಿದ್ರು, ಗೆಸ್ಟ್ಗಳಿಗೆ ಹೋಗ್ತಾರೆ ಅನ್ಬೋದು. ಇವತ್ತಿನ ಸಂಡೇ ಎಪಿಸೋಡ್ ಇವತ್ತಿನ ಸಾಟರ್ಡೆ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ಸಂಡೇ ಎಪಿಸೋಡ್ ಇನ್ನು ಲೇಟ್ ಆಗಿ ಬರುತ್ತೆ. ಇದೊಂದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.